ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಇವರದ ಇನ್ನೊಂದು ಹೊಸ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನ ಒಂದು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ. ಅದು ಯಾವುದು ಅಂತ ಹೇಳಿದ್ರೆ ಹೆಸರು ಬೇಳೆ ಪಾಯಸ. ಅದು ತುಂಬಾ ಈಸಿಯಾಗಿ ಆರೋಗ್ಯಕ್ಕೆ ತುಂಬಾನೇ ತಂಪಿರುತ್ತೆ. ಎಸ್ಪೆಷಲಿ ಈ ಒಂದು ಸಮ್ಮರ್ ಟೈಮಲ್ಲಿ ಅಂತೂ ಇದು ಹೇಳಿ ಮಾಡ್ತಿರ್ತಕ್ಕಂಥದ್ದು. ನಿಮ್ಗೆಲ್ಲರಿಗೂ ಗೊತ್ತಿದೆ ಈ ಹೆಸರು ಬೇಳೆಯ ಒಂದು ಎಷ್ಟು ಉಪಯೋಗಗಳಿದೆ ಅಂದ್ಬಿಟ್ಟು. ಸೊ ಹಾಗಾಗಿ ನಾವೊಂದು ಈ ಪಾಯಸನ ಹೇಳ್ಕೊಡ್ತಿದ್ದೀನಿ. ಹಾಗೆ ಜೊತೆಲಿ ಇವಾಗ ಹೇಗಿದ್ರು ಉಳಿತಿದೆ ಅಲ್ಲ ಹಬ್ಬ, ಸೊ ಆ ಹಬ್ಬಕ್ಕೆ ಅದೊಂದು ನೈವೇದ್ಯದ ತರ ಸಹ ಇದನ್ನ ನೀವು ಮಾಡಬಹುದು. ಸೊ ಹಾಗಾದ್ರೆ ನಡೀರಿ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಹೆಸರು ಬೇಳೆ ಪಾಯಸ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನೋಡುವ. ಹಾಗಾದ್ರೆ ಯಾವುದೇ ತಡ ಮಾಡಿದ್ರೆ ನಡೀರಿ ಈ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ರೆಸಿಪಿನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನೋಡುವ. ಮೊದಲನೇದಾಗಿ ನಾನು ಇಲ್ಲೊಂದು ಸೀಕ್ರೆಟ್ ಟೆಕ್ನಿಕ್ ನ ಯೂಸ್ ಮಾಡ್ತೀನಿ. ಏನಪ್ಪಾ ಅಂತ ಹೇಳಿದ್ರೆ, ನೀವು ನೋಡ್ತಿರ್ಬೋದು, ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ರೆಗ್ಯುಲರ್ ಅಕ್ಕಿಯನ್ನ ತಗೊಂಡಿದ್ದೀನಿ. ಸೊ ಎಕ್ಕೆನ ಚೆನ್ನಾಗಿ ಆರಿಸಿದೆ. ಇದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದ್ 2 ನೀರಲ್ಲಿ 20 ನಿಮಿಷಗಳ ಕಾಲ ಈ ರೀತಿ ನೆನೆಸಿದೀನಿ. ಸೊ ಈಗ ಇದನ್ನ ಇದೇ ರೀತಿ ಪಕ್ಕಕ್ಕಿಡುವ. ನೀವು ನೋಡ್ತಿರ್ಬೋದು, ನಾನು ಇಲ್ಲಿ ಒಂದು ಮಿಕ್ಸರ್ ಜಾರ್ ನ ತಗೊಂಡಿದ್ದೀನಿ. ಇದರಲ್ಲಿ ನಾನು 1 ಕಪ್ ನಷ್ಟು ಹಸಿ ತುರಿದಿರ್ತಕ್ಕಂಥ ಕೊಬ್ಬರಿಯನ್ನ ಹಾಕೊಳ್ತಾ ಇದ್ದೀನಿ. ಒಂದು ನೆನ್ಪಿಟ್ಕೋಬೇಕು, ಮೆಜರ್ಮೆಂಟ್ಸ್ ಯಾವಾಗ್ಲೂ ನೀವು ಯಾವ ಕಪ್ ತಗೊಂಡಿರ್ತಲ್ಲ ಅದೇ ಕಪ್ ಅಲ್ಲಿ ಪ್ರತಿಯೊಂದು ಮೆಜರ್ಮೆಂಟ್ಸ್ ನ ಸಹ ನೀವು ತಗೋಬೇಕಾಗತ್ತೆ. ಸೊ ಈಗ ಏನ್ ಮಾಡಿದೀನಿ, ಇದರಲ್ಲಿ ನಾನು ಕೊಬ್ಬರಿಯನ್ನ ಹಾಕಿದೀನಿ. ಇದರಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ನಾನು ಸೋಂಪು ಕಾಳಿನ ಪುಡಿಯನ್ನ ಹಾಕೊಳ್ತೀನಿ. ಇದನ್ನ ಅರ್ಧ ಟೀ ಸ್ಪೂನು. ಆಗ್ಲೇ ನಾ ಹೇಳಿದ್ನಲ್ಲ, ನೆನ್ಸಿರ್ತಕ್ಕಂಥ ಅಕ್ಕಿ ತಗೊಂಡಿದೆ ಅಂದ್ಬಿಟ್ಟು ಈ ಅಕ್ಕಿನ ಸಹ ಇದರಲ್ಲಿ ಹಾಕೊಳ್ತೇನೆ. ನೋಡಬಹುದು, ಈಗ ಪ್ರತಿಯೊಂದು ಸಾಮಗ್ರಿಗಳೆಲ್ಲ ಇದಕ್ಕೆ ಹಾಕಿದ್ದಾಗಿದೆ. ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಸೂಪರ್ ಫೈನ್ ಪೇಸ್ಟ್ ಆಗಿ ಮಾಡಿಕೊಂಡು ಬರುವ. ನೋಡಿ ಸ್ನೇಹಿತರೆ, ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡ್ತಿರ್ಬೋದು ಎಷ್ಟು ಸಾಫ್ಟ್ ಆಗಿ ಇದಾಗಿದೆ ಅಂದ್ಬಿಟ್ಟು. ಇಷ್ಟು ಮಾತ್ರ ಇದ್ರೆ ಸಾಕಾಗತ್ತೆ. ಸೊ ಈಗ ಏನ್ ಮಾಡೋಣ, ಇದನ್ನ ಪಕ್ಕಕ್ಕಿಡುವ. ನೋಡಿ, ಈಗ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತ ಹೇಳಿದ್ರೆ, ನಾನು ಡೈರೆಕ್ಟ್ ಆಗಿ ಇದನ್ನ ಕುಕ್ಕರ್ ಅಲ್ಲಿ ನಾನು ಬೇಯಿಸ್ತಾ ಇದ್ದೀನಿ. ಸೊ ಹಾಗಾಗಿ ಇದರಲ್ಲಿ 1 ಬಟ್ಲು ಅಥವಾ 1 ಕಪ್ ಅರೌಂಡ್ 300 ಗ್ರಾಮ್ಸ್ ನಾ ಹೆಸರು ಬೇಳೆನ ತಗೊಂಡಿದ್ದೀನಿ. ನೀವು ನೋಡ್ತಿರ್ಬೋದು, ಇದು ಒಳ್ಳೆ ಕ್ವಾಲಿಟಿಯ ಹೆಸರು ಬೇಳೆ. ಇದನ್ನ 1 ಕಪ್ ಮತ್ತೆ ಹೆಚ್ಚು ಕಮ್ಮಿ 300 ಗ್ರಾಮ್. ನಾ ಆಗ್ಲೇ ಹೇಳಿದೆ, ನೆನ್ಪಿಟ್ಕೋಬೇಕು, ಏನೇ ಅಳತೆಗಳು ತಗೊಂಡ್ರು ಸಹ ಒಂದೇ ಕಪ್ಪಲ್ಲಿ ತಗೊಳ್ಳಿ. ನೀವು ಕಪ್ಪಲ್ಲಿ ತಗೊಳ್ಳಿ, ಒಂದು ಗ್ಲಾಸ್ ಲೋಟದಲ್ಲಿ ತಗೊಳ್ಳಿ, ಬಟ್ ಏನೇ ಯೂಸ್ ಮಾಡಿದ್ರು ಇದೇ ಕಪ್ಪಲ್ಲಿ ನೀವು ಅಳತೆಗಳನ್ನ ಯೂಸ್ ಮಾಡ್ಕೋಬೇಕಾಗತ್ತೆ. ಸೊ ಈಗ ಏನ್ ಮಾಡೋಣ, ಈ ಹೆಸರು ಬೇಳೆ ಏನೆಲ್ಲಾನು ಚೆನ್ನಾಗಿ 1-2 ಸತಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ನಾನು ಬರ್ತೇನೆ. ಓಕೆ, ನೋಡಿ, ನೀವು ನೋಡ್ತಿರ್ಬೋದು ಇದೆಲ್ಲ ಚೆನ್ನಾಗಿ ಕ್ಲೀನ್ ಆಗಿದೆ. ಈಗ ನಾ ಹೇಳಿದ್ನಲ್ಲ, ಅದೇ ಒಂದು ಬಟ್ಲಲ್ಲಿ ನಾನು 2 ಕಪ್ನಷ್ಟು ನಾನು ನೀರನ್ನ ಹಾಕೊಳ್ತೇನೆ. ಈಗ ನೀವು ನೋಡ್ತಿದ್ರಲ್ಲ, ಈ ಹೆಸರು ಬೇಳೆ ಬರೀ ಒಂದೇ ಒಂದು ವಿಸಿಲ್ ಆಗೋವರೆಗೂ ನಾವು ಮಾತ್ರ ಇದನ್ನ ಕುಕ್ ಮಾಡಬೇಕು. ಜಾಸ್ತಿ ವಿಸಿಲ್ ಹೊಡ್ಸಕ್ ಹೋಗ್ಬಿಡಿ, ಇಲ್ಲಾಂದ್ರೆ ಫುಲ್ ಪೇಸ್ಟ್ ಆಗ್ಬಿಡುತ್ತೆ. ಸೊ ಹಾಗಾಗಿ ನೆನಪಿರ್ಲಿ, ಜಸ್ಟ್ ಒಂದೇ ಒಂದು ವಿಸಿಲ್ ಆದ್ರೆ ಸಾಕು. ನೋಡಿ ಸ್ನೇಹಿತರೆ, ಈಗ ಲಿಡ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ. 1 ವಿಸಿಲ್ ಆಗೋವರೆಗೂ ಇದನ್ನ ಚೆನ್ನಾಗಿ ಕುಕ್ ಮಾಡುವ. ನೋಡಿ ಸ್ನೇಹಿತರೆ, ಈಗ 1 ವಿಸಿಲ್ ಆಗಿದೆ. ಈಗ ನೋಡ್ಬೋದು, ಪ್ರೆಷರ್ ಸಹ ಎಲ್ಲ ಕ್ಲೀನ್ ಆಗಿ ಹೋಗಿದೆ. ಈಗ ನಾನು ಇದನ್ನ ಓಪನ್ ಮಾಡ್ಕೊಳ್ತೇನೆ. ನೀವು ನೋಡ್ತಿರ್ಬೋದು, ನೀರು ಸಹ ಪರ್ಫೆಕ್ಟ್ ಆಗಿ ಇದಕ್ಕಾಗಿದೆ. ಜ್ಞಾಪಕ ಇಟ್ಕೊಳ್ಳಿ, 1 ಕಪ್ಗೆ 2 ಕಪ್ ನೀರು. ನೋಡಿ, ಇದು ಸಹ ಪರ್ಫೆಕ್ಟ್ ಆಗಿ ಬೆಂದಿದೆ. ಸೊ ಈಗ ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳುವ. ನೀವು ಇಲ್ಲಿ ನೋಡ್ತಿರ್ಬೋದು, ನಾನೊಂದು ಪಾಟ್ ಅನ್ನ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ಈ ಪಾಟ್ ಅಲ್ಲಿ ನಾವು ಆಗ್ಲೇ ಬೇಯಿಸಿರ್ತಕ್ಕಂಥ ಒಂದು ಹೆಸರು ಬೇಳೆಯನ್ನ ಹಾಕೊಂಡ್ಬಿಡ್ತಾನೆ. ಇದರೊಟ್ಟಿಗೆ ನಾವಾಗ್ಲೇ ಏನ್ ಈ ಕೊಬ್ಬರಿದೆಲ್ಲ ಒಂದು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಇದನ್ನ ಹಾಕೊಳ್ತೇನೆ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ತಾಗುತ್ತೆ. ಸೊ ಹಾಗಾಗಿ ಇದರಲ್ಲೇ ಸ್ವಲ್ಪ ನೀರನ್ನ ಹಾಕೊಂಡು ಈ ನೀರನ್ನು ಸಹ ಇದರಲ್ಲಿ ಹಾಕೊಂಡ್ಬಿಡ್ತೇನೆ. ಈಗ ಇದನ್ನೆಲ್ಲ ಒಂದ್ಸತಿ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ನಾವು ಇದನ್ನ ಮಿಕ್ಸ್ ಮಾಡ್ಬೇಕಾಗತ್ತೆ. ನೋಡಿ, ಒಂದು ನೆನ್ಪಿಟ್ಕೋಬೇಕು, ಇವಾಗ ನೀವು ಕೊಬ್ಬರಿ ಮತ್ತೆ ಅಕ್ಕಿ ಎಲ್ಲ ಹಾಕಿರ್ತಕ್ಕಂಥ ಮಸಾಲೆ ಪೇಸ್ಟ್ ಹಾಕಿದ ತಕ್ಷಣ ನಾವು ಇದನ್ನ ಯಾವುದೇ ಕಾರಣಕ್ಕೂ ಕೈಯನ್ನ ಬಿಡೋ ಹಾಗಿಲ್ಲ. ಇದನ್ನ ಮೊಗಚ್ತಾನೆ ಇರಬೇಕು. ಕಾರಣ ಏನಂತ ಹೇಳಿದ್ರೆ, ನಾ ಆಗ್ಲೇ ಹೇಳಿದ್ನಲ್ಲ, ಒಂದು ಟೆಕ್ನಿಕ್ ಏನು ಅಂದ್ಬಿಟ್ಟು, ಈ ಒಂದು ಕಾಯಿ ಜೊತೆ ನಾವು ಈ ಒಂದು ಅಕ್ಕಿ ನೆನೆಸಿರ್ತಕ್ಕಂಥ ಅಕ್ಕಿ ಹಾಕೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಪಾಯಸ ಏನಾಗುತ್ತೆ, ಈ ಪಾಯಸ ಗಟ್ಟಿ ಆಗ್ಲಿಕ್ಕೆ ನಮ್ಗೆ ಹೆಲ್ಪ್ ಮಾಡುತ್ತೆ. ಸೊ ಇದಕ್ಕೆ ಇನ್ ಸ್ವಲ್ಪ ನೀರ್ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಹಾಲನ್ನ ಬೇಕಾದ್ರೂ ನೀವು ಯೂಸ್ ಮಾಡಬಹುದು.
ಸೊ ಈಗ ಮಿನಿಮಮ್ ಅಂದ್ರೂ ಒಂದು 3 ನಿಮಿಷಗಳ ಕಾಲ ಇದು ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಡಬೇಕು. ನೋಡಿ ನೀವು ನೋಡ್ತಿರ್ಬೋದು, ಈಗ ಒಂದು 3 ನಿಮಿಷಗಳ ಕಾಲ ಇದನ್ನ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾನೆ ಇದನ್ನ ಕುದಿಸ್ತಾ ಇದ್ದೆ. ನೀವು ನೋಡ್ತಿರ್ಬೋದು ಎಲ್ಲೂ ಸಹ ಲಂಪ್ಸ್ ಅನ್ನೋದು ಫಾರ್ಮ್ ಆಗಿಲ್ಲ. ಸೊ ಈಗ ಇದು ಪರ್ಫೆಕ್ಟ್ ಆಗಿದೆ. ಈಗ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ ನಾನು ಆಡ್ ಮಾಡ್ತಾ ಇದ್ದೀನಿ. ಸೊ ಅದುವೇ ಬೆಲ್ಲ. ಸೊ ಈ ಬೆಲ್ಲ ಏನ್ ಮಾಡ್ಕೊಂಡಿದ್ದೀನಿ, ನಾನು ಈ ತರ ಫೈನ್ ಆಗಿ ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನ ನಾನು ಕಂಪ್ಲೀಟೆಡ್ ಆರ್ಗ್ಯಾನಿಕ್ ಬೆಲ್ಲ, ಅದು ಕಪ್ಪು ಬೆಲ್ಲ ಯೂಸ್ ಮಾಡಿದೀನಿ. ನೀವು ಸಹ ಆದಷ್ಟು ಕಪ್ಪು ಬೆಲ್ಲನೇ ಯೂಸ್ ಮಾಡಕ್ ಟ್ರೈ ಮಾಡಿ. ಕಲರ್ ಬಗ್ಗೆ ಮಾತ್ರ ನೀವು ಹೋಗ್ಬೇಡಿ, ಎಷ್ಟು ಕಪ್ಪಗಿರುತ್ತೋ ಅಷ್ಟು ತುಂಬಾ ಒಳ್ಳೇದು ಮೈಗೆ. ಸೊ ಹಾಗಾಗಿ ನಾನು ಮೊದಲು ಯಾವ ಒಂದು ಬಟ್ಲು ತಗೊಂಡಿದ್ನಲ್ಲ ಅದೇ ಬಟ್ಲಲ್ಲಿ 1.5 ಕಪ್ನಷ್ಟು ಈ ಬೆಲ್ಲನ ಹಾಕೊಳ್ತಾ ಇದ್ದೇನೆ. ಹಾಗೆ ಈ ಒಂದು ಅರ್ಧ ಕಪ್, ಇದ್ರ ಜೊತೆಗೆ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಕೂಡ ಹಾಕ್ಬಿಡ್ತೇನೆ. ಈಗ ಇದನ್ನ ಚಂದ ನಾವು ಮಿಕ್ಸ್ ಮಾಡಬೇಕಾಗತ್ತೆ. ನೆನಪಿಟ್ಕೋಬೇಕು, ಇದನ್ನ ಲೋ ಫ್ಲೇಮ್ ಅಲ್ಲೇ ನಾವು ಇದನ್ನ ಮಿಕ್ಸ್ ಮಾಡಬೇಕು. ಸೊ ಈಗ ಇದನ್ನ ಒಂದು 3 ನಿಮಿಷಗಳ ಕಾಲ ಇದೇ ರೀತಿ ಇದನ್ನ ಚೆನ್ನಾಗಿ ಕುಕ್ ಮಾಡುವ. ನೆನ್ಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ನೀವು ಫ್ಲೇಮ್ ನ ಜಾಸ್ತಿ ಇಡುವ ಹಾಗಿಲ್ಲ. ಮತ್ತೆ ಇದನ್ನ ಕಂಟಿನ್ಯೂಸ್ ಆಗಿ ನೀವು ಈ ತರ ಸ್ಟಿರ್ ಮಾಡ್ತಾನೆ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ತಳ ಹಿಡಿತಕ್ಕಂತ ತುಂಬಾನೇ ಚಾನ್ಸಸ್ ಇರುತ್ತೆ. ನೀವು ಇದನ್ನ ಎಷ್ಟು ಚೆನ್ನಾಗಿ ನೀವು ಇದನ್ನ ಕುದಿಸ್ತಿರೋ, ಈ ಪಾಯಸದ ಕ್ವಾಲಿಟಿ ಅಂದ್ರೆ ಹೇಳಿದ್ರೆ ನೀವು ಜಾಸ್ತಿ ದಿನ ಇಟ್ಟರು ಸಹ, ನೀವು ಹೆಚ್ಚೊತ್ತು ಇಟ್ಟರು ಸಹ ಇದು ಕೆಡುವುದಿಲ್ಲ. ಸೊ ಅದು ಕೆಡಬಾರ್ದು ಅಂತ ಹೇಳಿದ್ರೆ ನೀವು ಎಷ್ಟು ಚೆನ್ನಾಗಿ ಇದನ್ನ ಕುದಿಸ್ತಿರೋ ಪಾಯಸದ ಲೈಫ್ ಅಷ್ಟು ಜಾಸ್ತಿ ಆಗುತ್ತೆ. ನೋಡಿ ಸ್ನೇಹಿತರೆ, ನೋಡ್ತಿರ್ಬೋದು ಇದು ಕರೆಕ್ಟ್ ಆಗಿ ಒಂದು 3 ರಿಂದ 4 ನಿಮಿಷಗಳ ಕಾಲ ಇದು ಪರ್ಫೆಕ್ಟ್ ಆಗಿದೆ. ಈಗ ಆಕ್ಚುಲಿ ಪಾಯಸ ರೆಡಿ ಆಗ್ಬಿಟ್ಟಿದೆ. ಸೊ ಈಗ ಏನ್ ಮಾಡೋಣ ನೋಡಿ, ನೀವು ನೋಡ್ತಿರ್ಬೋದು 2 ಏಲಕ್ಕಿನ ಚೆನ್ನಾಗಿ ನಾನು ಪುಡಿ ಮಾಡಿದ್ದೀನಿ, ಹಸಿರು ಏಲಕ್ಕಿನ. ಈ ಏಲಕ್ಕಿ ಪುಡಿಯನ್ನ ಇದರಲ್ಲಿ ಹಾಕೊಳ್ತೇನೆ. ಸೊ ಈಗ ಇದನ್ನ ಮತ್ತೊಮ್ಮೆ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಬೇಡ. ನೋಡಿ, ಈಗ ಈ ಏಲಕ್ಕಿ ಪುಡಿಯನ್ನ ಹಾಕಿದ ನಂತರ ನಾವು ಜಾಸ್ತಿ ಇದನ್ನ ಕುಕ್ ಮಾಡಕ್ಕೆ ಬಿಡಬಾರ್ದು. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅದು ಕುಕ್ ಆಗ್ಬಿಟ್ರೆ ಅದ್ರದ್ದು ಫ್ಲೇವರ್ ಎಲ್ಲ ಹಾರೋಗ್ಬಿಡುತ್ತೆ. ಸೊ ಹಾಗಾಗಿ ತಕ್ಷಣ ಏನ್ ಮಾಡ್ತೀನಿ, ನಾನು ಇದನ್ನ ಲಿಡ್ ನ ಕ್ಲೋಸ್ ಮಾಡಿಬಿಟ್ಟು ಈ ಸ್ಟವ್ ಅನ್ನ ನಾನು ಶಿಫ್ಟ್ ಮಾಡ್ಕೊಳ್ತೇನೆ. ಸ್ನೇಹಿತರೆ, ನಾನು ಇಲ್ಲೊಂದು ಪ್ಯಾನ್ ನ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ಇದರಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ನಾನು ತುಪ್ಪನ ಹಾಕೊಳ್ತೇನೆ. ಈಗ ಇದರಲ್ಲಿ ಒಂದು 10 ರಿಂದ 15 ಗೋಡಂಬಿ, 1 ಟೇಬಲ್ ಸ್ಪೂನ್ ಅಷ್ಟು ಒಣ ದ್ರಾಕ್ಷಿ, ಇದನ್ನೆಲ್ಲನೂ ಚೆನ್ನಾಗಿ ಒಂದ್ಸತಿ ರೋಸ್ಟ್ ಮಾಡುವ. ನೋಡಿ, ನೀವೆಲ್ಲ ನೋಡ್ತಿರ್ಬೋದು ದ್ರಾಕ್ಷಿ ಎಲ್ಲ ಚೆನ್ನಾಗಿ ಫ್ಲಫಿ ಆಗಿದೆ. ಸೊ ಈಗ ಇದು ಸಹ ಒಂದು ಒಳ್ಳೆ ಕಲರ್ ಬಂದಿದೆ. ಸೊ ಈಗ ಫೈನಲ್ ಆಗಿ ಏನ್ ಮಾಡೋಣ, ಇದನ್ನೆಲ್ಲನೂ ಆ ಪಾಯಸದಲ್ಲಿ ಹಾಕ್ಬಿಟ್ಟು ಪಾಯಸನ ರೆಡಿ ಮಾಡುವ. ನೋಡಿ, ಈಗ ಹುರಿದಿರ್ತಕ್ಕಂಥ ಎಲ್ಲ ಡ್ರೈ ಫ್ರೂಟ್ಸ್ ಅನ್ನು ಇದ್ರಲ್ಲಿ ಹಾಕೊಂಡ್ಬಿಡ್ತೇನೆ. ಸೊ ಈಗ ಇದನ್ನ ಲಾಸ್ಟ್ ಒಂದ್ಸತಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಡುವ. ನೋಡಿ, ಎಷ್ಟು ಸುಲಭವಾಗಿ ಮತ್ತೆ ಎಷ್ಟು ಅದ್ಭುತವಾದ ಈ ಒಂದು ಆರೋಗ್ಯಕ್ಕೆ ಎಷ್ಟೋ ತಂಪಾಗಿರ್ತಕ್ಕಂಥ ಈ ಒಂದು ಹೆಸರುಬೇಳೆ ಪಾಯಸ ರೆಡಿ ಆಗಿದೆ. ನೀವು ಇದನ್ನ ಒಂದು ಹಬ್ಬ ಹರಿದಿನಗಳಲ್ಲೂ ಸಹ ಇದನ್ನ ಒಂದು ಪ್ರಸಾದದ ಪದಾರ್ಥವಾಗಿ ಇದನ್ನ ಉಪಯೋಗಿಸ್ಕೋಬಹುದು. ಅದು ಅಷ್ಟೇ ಶ್ರೇಷ್ಠ ಮತ್ತೆ ಅಷ್ಟೇ ಅದ್ಭುತವಾಗಿ ಸಹ ಇರುತ್ತೆ. ಸೊ ಹಾಗಾದ್ರೆ ಬ್ಯೂಟಿಫುಲ್, ಆ ಪರಿಮಳ ಏನ್ ಸಖತ್ತಾಗಿದೆ ಗೊತ್ತಾ, ಎಷ್ಟು ಅದ್ಭುತವಾಗಿ ಒಂದು ರೆಸಿಪಿ ಬಂದಿದೆ ಗೊತ್ತಾ. ಟೇಸ್ಟ್ ಮಾತ್ರ ನಾನು ಗ್ಯಾರಂಟಿ ಕೊಡ್ತೀನಿ, ಇನ್ನೊಂದು ಲೆವೆಲ್, ಅಷ್ಟೇ ಅದ್ಭುತವಾಗಿರುತ್ತೆ. ಹಾಗಾದ್ರೆ ನಂಗನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು, ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಪಕ್ಕದಲ್ಲೇ ಒಂದು ಬೆಲ್ ಐಕನ್ ಇರುತ್ತೆ, ಬೆಲ್ ಐಕನ್ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ಸ್ ಆಲ್ ಮಾಡಿ ಹಾಕ್ತಾನೆ, ನಮ್ಮೆಲ್ಲ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜ್ ಇದೆ, ಅದನ್ನು ಸಹ ಲೈಕ್ ಮಾಡಿಬಿಡಿ. ಕೆಲಸ ಅದು ಆಗ್ಬಿಡುತ್ತೆ. ಇದೆಲ್ಲ ಫ್ರೀನಪ್ಪ. ಮತ್ತೆ ಹಾಗಾದ್ರೆ ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನಾನು ದೀಪಕ್ ಕ್ಷೇತ್ರೀಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.